ಮೇಡಮ್ ಒಂದು ನೀವೀಗ ಉದಾಹರಣೆಗೆ ತೋರಿಸ್ತಾ ಇದ್ರಿ ನಂದಿನಿ ಬೂತ್ ಇಟ್ಕೊಂಡಿರೋದೆಲ್ಲ ವಹಿವಾಟು ಅಷ್ಟೇ, ಅವರಿಗೆ ಲಾಭ ಇರಲ್ಲ. ಅಲ್ಲಿಂದ ತಗೊಂಡು ಬರ್ತಾರೆ, ಇಲ್ಲಿ ಸೇಲ್ ಮಾಡ್ತಾರೆ, ವಹಿವಾಟು ಮಾಡಿರ್ತಾರೆ. ಅವರ UPI ಟ್ರಾನ್ಸಾಕ್ಷನ್ ನೀವೇನು ನೋಡಿದ್ರೆ ಅದು ವಹಿವಾಟು ಮಾಡಿರ್ತಾರೆ. ಅವರಿಗೆ ಲಾಭನೇ 20 ಲಕ್ಷ ಇರಲ್ಲ. ಸೊ ಅವರ ಜೀವನಕ್ಕಾಗಿ ಅವರು ಬೂತ್ಗಳನ್ನು ಇಟ್ಕೊಂಡಿರ್ತಾರೆ. ಬಡವರಿಗೆ ಅವರು ಬೂತ್ ಹಾಕೊಡುವಂಥದ್ದು, ಯಾರೋ ರಿಚ್ ಪರ್ಸನ್ ಬೂತ್ ಹಾಕಲ್ಲ ಅಂಥವರಿಗೆ ನೀವು ನೋಟಿಸ್ ಕಳಿಸಿ GST ಅಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಅಂದಾಗ ಅವರು GST ಅಲ್ಲಿ ಎಂಟ್ರಿ ಮಾಡ್ಕೊಂಡಿದ ತಕ್ಷಣ BPL ಹೋಗುತ್ತೆ. ಅವರಿಗೆ ಸರ್ಕಾರಿ ಯಾವುದೇ ಸೌಲಭ್ಯ ಸಿಗಲ್ಲ. ನಂದಿನಿ ಬೂತ್ ಅಂತ ಹೇಳಿದಾಗ ಆಗ್ಲೇ ಹೇಳಿದೆ, ಅದರಲ್ಲಿ ಮೇಜರ್ ಹಾಲ್ ಇದೆ. ನೀವು ನಂದಿನಿ ಬೂತ್ ಕೂಡ ನೋಟಿಸ್ ಕೊಟ್ಟಿದ್ದೀವಿ, ಇಲ್ಲ ನಾನು ನೋಟಿಸ್ ಕೊಟ್ಟಿದ್ದೀವಿ. ಅದ್ರಲ್ಲಿ ಮೇಜರ್ ಮಾರಾಟ ಏನಿದೆ ಹೇಳಿ? ಹೌದು, ಕರೆಕ್ಟ್. ಎಲ್ಲೆಲ್ಲಿ ಎಕ್ಸಮ್ಟೆಡ್ ಕಾಂಪೋನೆಂಟ್ ಇದೆ ಅದನ್ನ ತೆಗೆದ್ಬಿಟ್ಟು ಎಲ್ಲಿ ಟ್ಯಾಕ್ಸಬಲ್ ಇದೆ ಅದ್ರ ಮೇಲೆ ಮಾತ್ರ ಟ್ಯಾಕ್ಸ್ ಹಾಕ್ಬೋದು, ಹಾಕ್ಲೇಬೇಕಾಗುತ್ತೆ. ಒನ್ ಅಟ್ ಎ ಟೈಮ್ ಪ್ಲೀಸ್. ಮ್ಯಾಕ್ಸಿಮಮ್ ಎಷ್ಟು ಟ್ರಾನ್ಸಾಕ್ಷನ್ ಮಾಡಿರೋದು ನೀವು ನೋಟಿಸ್ ಕೊಟ್ಟಿರೋದು ಎಷ್ಟು ಕೋಟಿ ಅಂದ್ರೆ ಈ 2.25 ಕೋಟಿ ಹೇಳಿದ್ರು. ಮ್ಯಾಕ್ಸಿಮಮ್ ಎಷ್ಟು ಕೋಟಿ ಬಿಸ್ನೆಸ್ ಮಾಡಿರೋದು ವಿತೌಟ್ GST? 6 ಕೋಟಿ. ಕಡಿಮೆ ಅಂದ್ರೆ ಎಷ್ಟು? 6 ಕೋಟಿ ಇದೆ. ಕಡಿಮೆ ನಾವು ತಗೊಂಡಿರೋದು 40 ಲಕ್ಷದ ಮೇಲೆನೆ, ಅದಕ್ಕಿಂತ ಕಡಿಮೆದು ತಗೊಳ್ಳೇ ಇಲ್ಲ. ಸರ್ವಿಸಸ್ 20 ಲಕ್ಷ ಇದೆ, ಬಟ್ ನಾವು ಈಗ ಸದ್ಯಕ್ಕೆ ಕೊಟ್ಟಿರೋ ನೋಟಿಸಸ್ ಕೇವಲ 40 lakhs ಮೇಲೆ ಇರೋರಿಗೆ ಮಾತ್ರ. ಅದು ನಮ್ಮ ಕೇಂದ್ರ ಕಚೇರಿಯಿಂದ ಏನಾದರೂ ಬಂದ್ರೆ ಅವಾಗ ಮಾತ್ರ. No, I'll have to just check the list. If you give me some time, I can check and tell you. And ನಾನು ಹೇಳ್ತಾ ಇರೋದು ಕೇವಲ ನನ್ನ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಮಾತ್ರ. ನಂದು DGSTU 4 ಅಷ್ಟೇನೆ. ಇನ್ನೂ 5 ಬೇರೆ ಡಿವಿಷನ್ಸ್ ಇದಾವೆ, ಅವ್ರಗಳಲ್ಲಿ ಇನ್ನೂ ಸಂಖ್ಯೆಗಳು ಬೇರೆ ಇರುತ್ತೆ. So my jurisdiction is limited. Whatever I have spoken regarding numbers is restricted to only DGSTU 4. ಒಂದು ಇನ್ಫಾರ್ಮೇಷನ್ ಗೊತ್ತಾಯ್ತು ಮೇಡಮ್, ಎಲ್ಲ ಡಿಪಾರ್ಟ್ಮೆಂಟ್ ನಿಮ್ದು ಆಕ್ಚುಲಿ ಕಡಿಮೆ ಇದೆ ನೋಟಿಸ್ ಇಶ್ಯೂ ಮಾಡಿದ್ರು. ಅಂದ್ರೆ ನೋಡೋಣ ಯಾಕಂದ್ರೆ ಹೇಗೆ ರಿಯಾಕ್ಟ್ ಆಗುತ್ತೆ. ಹೌದು. ಎಷ್ಟು ಕೊಟ್ಟರು ಮೇಡಮ್? 834 ಇಲ್ಲಿವರೆಗೆ. ಎಲ್ಲ 2,000 ಅಟ್ ಎ ಟೈಮ್ 1,000 2,000 ಈ ಎಲ್ಲ ನೋಟಿಸ್. ಹೌದು. ಬಟ್ ನಿಮ್ಗೆ ಮೊದಲೇ ಇದರ ಬಗ್ಗೆ ಒಂದಷ್ಟು ಅವೇರ್ನೆಸ್ ಇಲ್ಲ. ನಾವೇನಂದ್ರೆ ಎಲ್ರಿಗೂ ಒಂದೇ ಸಾರಿ ಕೊಟ್ಬಿಟ್ಟು ಆತಂಕ ಬೇಡ. ಸೊ ಫಸ್ಟ್ ಪ್ರಾರಂಭ ಮಾಡಿದ್ದು ಟಾಪ್, ಇಲ್ಲಿ ಒಟ್ಟು ನಮಗೆ 7 ಕಚೇರಿಗಳಿದಾವೆ ಲೋಕಲಿ. ಮೇಲಿನ 20 ಟ್ಯಾಕ್ಸ್ ಡೀಲರ್ಸ್ ಏನಿದ್ದಾರೆ ಅಂದರೆ ಟಾಪ್ 20 ಅವ್ರವ್ರ ಕಚೇರಿಗಳಿಗೆ ಲಿಸ್ಟ್ ಕಳಿಸ್ಬಿಟ್ಟು ನಿಮ್ಮಲ್ಲಿರೋ ಟಾಪ್ 20 ವರ್ತಕರಿಗೆ ಮಾತ್ರ ಕೊಡಿ. ಅವರ ರೆಸ್ಪಾನ್ಸ್ ನೋಡಿ. ಅದಾದ ನಂತರ ನೆಕ್ಸ್ಟ್ ಕೆಲವೊಂದು ಬರೀ ವೈನ್ ಶಾಪ್ ಇದೆ, ಕೆಲವೊಂದು ಕ್ಯಾಶಿಯರ್ ಹೆಸರುಗಳಲ್ಲಿ ಇರುವಂಥ ಟ್ರಾನ್ಸಾಕ್ಷನ್ ಇದೆ, ಕೆಲವೊಂದು ಸ್ಕೂಲ್ ಇದೆ, ಅಥವಾ ಕೇವಲ ಹಾಲು ತರಕಾರಿ ಹಣ್ಣು ಮಾರಾಟ ಮಾಡ್ತಾರೆ. ಮೇಡಮ್ ಈ ಥರ ಕೇಸಸ್ ಇದೆ, ಅವ್ರಿಗೆ ತೆರಿಗೆ ಬರಲ್ಲ ಅಂತ ಗೊತ್ತಾಯಿತು. ಸೊ ನಮಗೆ ಒಂದು ಪಲ್ಸ್ ಗೊತ್ತಾಯಿತು ಯಾವ ಥರ ಇದೆ ಮಾರ್ಕೆಟಲ್ಲಿ ಅಂತ. ಅದಾದ ನಂತರ ಪ್ರತಿಯೊಂದು ಕಚೇರಿಯಲ್ಲಿ 20 ಮುಗಿದಾದ್ಮೇಲೆ ನೆಕ್ಸ್ಟ್ 50 ತಗೊಳ್ರಿ ಅಂತ. ಸೊ ನೆಕ್ಸ್ಟ್ 50 ವರ್ತಕರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಹೌದು. ನಾವು ಈ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಮಾಡೋಕ್ಕಾಗಲ್ಲ. ವ್ಯಾಪಾರ ಅವ್ರು ಬಂದು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗಬೇಕು. 6 ಕೋಟಿ ಏನು ಟ್ರಾನ್ಸಾಕ್ಷನ್ ಇದೆ ಅನ್ನೋದು UPI ಟ್ರಾನ್ಸಾಕ್ಷನ್ ಅಲ್ಲಿ. UPI ಆಫ್ ಫೋನ್ ಪೇ, ಪೇಟಿಎಂ, ಬರೀ ಪೇಟಿಎಂ ಇರ್ಬೋದು, ಬರೀ ಫೋನ್ ಪೇ ಇರ್ಬೋದು, ಅಥವಾ ಪೇಟಿಎಂ ಮತ್ತೆ ಫೋನ್ ಪೇ ಎರಡು ಇರ್ಬೋದು. ಇಲ್ಲ ಇಂಡಿವಿಜುವಲ್. ನಾಲ್ಕನೇ ವರ್ಷಕ್ಕೆ 6 ಕೋಟಿ ಆಗಿದೆ. 24-25 ನಲ್ಲಿ ಅಪ್ ಟು January 25 6 ಕೋಟಿ ಆಗಿದೆ. ಅದರ ಹಿಂದಿನ ವರ್ಷ ಸ್ವಲ್ಪ ಕಡಿಮೆ ಇದೆ, ಅದರ ಹಿಂದಿನ ವರ್ಷ ಇನ್ನೂ ಸ್ವಲ್ಪ ಕಡಿಮೆ ಇದೆ. 2021-22 ನಲ್ಲಿ ಇದಕ್ಕಿಂತಲೂ ಸ್ವಲ್ಪ ಕಡಿಮೆ ಇದೆ. ಬಟ್ ಯಾವಾಗ ಅವರು 40 ಲಕ್ಷ ದಾಟಿದ್ರೋ ಆವಾಗಿಂದ ಮಾತ್ರ ನಾವು ಇಶ್ಯೂ ಮಾಡ್ತಾ ಇರೋದು. ಈಗ ಸಪೋಸ್ ಒಬ್ಬರಿಗೆ 24-25ನೇ ವರ್ಷದಲ್ಲಿ 80 ಲಕ್ಷ ಇದೆ ಅನ್ಕೊಳ್ಳಿ, ಬಟ್ ಕಳೆದ ವರ್ಷ ಕೇವಲ 30 ಲಕ್ಷ ಇದೆ, ನಾವಲ್ಲಿ ನೋಟಿಸ್ ಇಶ್ಯೂ ಮಾಡಲಿಲ್ಲ. ಯಾವಾಗ ಅವರು 40 ಲಕ್ಷ ಎಂಟರ್ ಆದ್ರೋ ಅವಾಗಿಂದ ಮಾತ್ರ ನಾವು ಪ್ರಾರಂಭ ಮಾಡಿದ್ವಿ. ಇಲ್ಲ ಎಸ್ ಹೌದು ಎಸ್ ಹೌದು. ಥ್ಯಾಂಕ್ ಯು ವೆರಿ ಮಚ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.